ವಿಶಿಷ್ಟ ಗಾಯನದ ಮೂಲಕ ಸರಿಗಮಪ ಕಾರ್ಯಕ್ರಮದಲ್ಲಿ ಜನಪ್ರಿಯತೆ ಗಳಿಸಿದ್ದ ಮಂಜಮ್ಮ ಇತ್ತೀಚೆಗೆ ಮೃತಪಟ್ಟಿದ್ದಾರೆ. ಮಂಜಮ್ಮ ಅವರಿಗೆ ಅನಾರೋಗ್ಯ ಹೆಚ್ಚಾಗಿದ್ದು ಕುಟುಂಬಸ್ಥರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು. ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಮಂಜಮ್ಮ ಬೆಂಗಳೂರಿನ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದರು. ಇತ್ತೀಚೆಗೆ ಮೃತಪಟ್ಟ ಸರಿಗಮಪ ಖ್ಯಾತಿಯ ಮಂಜಮ್ಮ ಅವರಿಗೆ ಏನಾಗಿತ್ತು ಎನ್ನುವುದರ ಬಗ್ಗೆ ಅವರ ಸಹೋದರಿ ರತ್ನಮ್ಮ SSTV ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ಮಂಜಮ್ಮಗೆ ಹುಟ್ಟಿನಾಗಿನಿಂದಲೂ ಕಿಡ್ನಿ ಹಾಗೂ ಹೃದಯ ಸಮಸ್ಯೆ ಇತ್ತು. ತುಂಬಾ ನರಳಾಡುತ್ತಿದ್ರು. ನಾವು ಎಲ್ಲಾ ಆಸ್ಪತ್ರೆಗೆ ತೋರಿಸಿದ್ದೆವು, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ 1 ವಾರ ಆಸ್ಪತ್ರೆಯಲ್ಲೇ ಕಳೆದೆವು. ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಎಲ್ಲಾ ಮಾಡಿಸಿದೆವು. ಆಸ್ಪತ್ರೆಯ ಖರ್ಚಿಗೆ ಯಾರೂ ನೆರವಾಗಲಿಲ್ಲ. ನಾವೇ ನೋಡಿಕೊಂಡೆವು. ಸಹಾಯಕ್ಕಾಗಿ ಯಾರನ್ನಾದರೂ ಸಂಪರ್ಕಿಸೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಯಾರೂ ಸಿಗಲಿಲ್ಲ. ಹೊರಗಡೆ ಜನರಿಗೆ ಯಾರಿಗೂ ನಮ್ಮ ಕಷ್ಟ ಗೊತ್ತಿಲ್ಲ. ದೇವಸ್ಥಾನದ ಬಳಿ ಹಾಡು ಹೇಳಲು ಹೋದಾಗ ಕೇಳ್ತಾರೆ, ನಿಮ್ಮ ಅಕ್ಕ ಎಲ್ಲಿ ಅಂತ. ಆಗ ಈ ರೀತಿ ಅವಳ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದರೆ ಅವರ ಕೈಲಾದಷ್ಟು ಸಹಾಯ ಮಾಡುತ್ತಾರೆ ಎಂದಿದ್ದಾರೆ. ಇನ್ನು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಅನೇಕರು ಮಂಜಮ್ಮ ಹಾಗೂ ರತ್ನಮ್ಮಗೆ ಸಹಾಯ ಮಾಡುವ ಭರವಸೆ ನೀಡಿದ್ರು. ಹೀಗಾಗಿ ಕಾರ್ಯಕ್ರಮದಿಂದ ಏನಾದರೂ ಸಹಾಯವಾಗಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರತ್ನಮ್ಮ, ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರ ಅರ್ಜುನ್ ಜನ್ಯಾ ಸರ್ ಮನೆಗೆ ದಿನಸಿ ವಸ್ತುಗಳನ್ನ ಕೊಡುತ್ತಿದ್ದಾರೆ. ಅರ್ಜುನ್ ಜನ್ಯಾ ಅವರು ಪ್ರತಿ ತಿಂಗಳು ದಿನಸಿ ಕೊಡ್ತಾರೆ. ಮಂಜಮ್ಮ ಅವರ ಆಸ್ಪತ್ರೆಗೆ ಸಹಾಯ ಆಗಲಿ ಅಂತ ಅವರನ್ನ ಕೂಡ ಸಂಪರ್ಕ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಅವರ PA ಇವತ್ತು ಸಿಗುತ್ತಾರೆ, ನಾಳೆ ಸಿಗುತ್ತಾರೆ ಎನ್ನುತ್ತಿದ್ದರು. ಇನ್ನು ಜಿ ಕನ್ನಡ ವಾಹಿನಿ ಅವರು ನಮ್ಮ ಹೆಸರಿನಲ್ಲಿ ಹಣ ಠೇವಣಿ ಇಟ್ಟಿದ್ದಾರೆ. ನಮ್ಮ ಇಬ್ಬರ ಹೆಸರಿನಲ್ಲಿ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ನಾನು ಸತ್ತರೆ ನಮ್ಮ ಅಕ್ಕನಿಗೆ, ನಮ್ಮ ಅಕ್ಕ ಸತ್ತರೆ ನನಗೆ ಎನ್ನುವಂತ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಆದರೆ ಹಣ ಈಗ ಬರುವುದಿಲ್ಲ, ಮುಂದಿನ ವರ್ಷ 2026ಕ್ಕೆ ಬರುತ್ತದೆ. ಅಲ್ಲಿಯವರೆಗೆ ನಮ್ಮ ಜೀವನ ನಡೆಯಬೇಕಲ್ವಾ ಎಂದು ಸಹಾಯಕ್ಕಾಗಿ ರತ್ನಮ್ಮ ಮನವಿ ಮಾಡಿದ್ದಾರೆ. ವಿಶಿಷ್ಟ ಗಾಯನದ ಮೂಲಕ ಸರಿಗಮಪ ಕಾರ್ಯಕ್ರಮದಲ್ಲಿ ಜನಪ್ರಿಯತೆ ಗಳಿಸಿದ್ದ ಮಂಜಮ್ಮ ಇತ್ತೀಚೆಗೆ ಮೃತಪಟ್ಟಿದ್ದಾರೆ. ಮಂಜಮ್ಮ ಅವರಿಗೆ ಅನಾರೋಗ್ಯ ಹೆಚ್ಚಾಗಿದ್ದು ಕುಟುಂಬಸ್ಥರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು. ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಮಂಜಮ್ಮ ಬೆಂಗಳೂರಿನ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದರು. ಇತ್ತೀಚೆಗೆ ಮೃತಪಟ್ಟ ಸರಿಗಮಪ ಖ್ಯಾತಿಯ ಮಂಜಮ್ಮ ಅವರಿಗೆ ಏನಾಗಿತ್ತು ಎನ್ನುವುದರ ಬಗ್ಗೆ ಅವರ ಸಹೋದರಿ ರತ್ನಮ್ಮ SSTV ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ಮಂಜಮ್ಮಗೆ ಹುಟ್ಟಿನಾಗಿನಿಂದಲೂ ಕಿಡ್ನಿ ಹಾಗೂ ಹೃದಯ ಸಮಸ್ಯೆ ಇತ್ತು. ತುಂಬಾ ನರಳಾಡುತ್ತಿದ್ರು. ನಾವು ಎಲ್ಲಾ ಆಸ್ಪತ್ರೆಗೆ ತೋರಿಸಿದ್ದೆವು, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ 1 ವಾರ ಆಸ್ಪತ್ರೆಯಲ್ಲೇ ಕಳೆದೆವು. ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಎಲ್ಲಾ ಮಾಡಿಸಿದೆವು. ಆಸ್ಪತ್ರೆಯ ಖರ್ಚಿಗೆ ಯಾರೂ ನೆರವಾಗಲಿಲ್ಲ. ನಾವೇ ನೋಡಿಕೊಂಡೆವು. ಸಹಾಯಕ್ಕಾಗಿ ಯಾರನ್ನಾದರೂ ಸಂಪರ್ಕಿಸೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಯಾರೂ ಸಿಗಲಿಲ್ಲ. ಹೊರಗಡೆ ಜನರಿಗೆ ಯಾರಿಗೂ ನಮ್ಮ ಕಷ್ಟ ಗೊತ್ತಿಲ್ಲ. ದೇವಸ್ಥಾನದ ಬಳಿ ಹಾಡು ಹೇಳಲು ಹೋದಾಗ ಕೇಳ್ತಾರೆ, ನಿಮ್ಮ ಅಕ್ಕ ಎಲ್ಲಿ ಅಂತ. ಆಗ ಈ ರೀತಿ ಅವಳ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದರೆ ಅವರ ಕೈಲಾದಷ್ಟು ಸಹಾಯ ಮಾಡುತ್ತಾರೆ ಎಂದಿದ್ದಾರೆ. ಇನ್ನು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಅನೇಕರು ಮಂಜಮ್ಮ ಹಾಗೂ ರತ್ನಮ್ಮಗೆ ಸಹಾಯ ಮಾಡುವ ಭರವಸೆ ನೀಡಿದ್ರು. ಹೀಗಾಗಿ ಕಾರ್ಯಕ್ರಮದಿಂದ ಏನಾದರೂ ಸಹಾಯವಾಗಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರತ್ನಮ್ಮ, ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರ ಅರ್ಜುನ್ ಜನ್ಯಾ ಸರ್ ಮನೆಗೆ ದಿನಸಿ ವಸ್ತುಗಳನ್ನ ಕೊಡುತ್ತಿದ್ದಾರೆ. ಅರ್ಜುನ್ ಜನ್ಯಾ ಅವರು ಪ್ರತಿ ತಿಂಗಳು ದಿನಸಿ ಕೊಡ್ತಾರೆ. ಮಂಜಮ್ಮ ಅವರ ಆಸ್ಪತ್ರೆಗೆ ಸಹಾಯ ಆಗಲಿ ಅಂತ ಅವರನ್ನ ಕೂಡ ಸಂಪರ್ಕ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಅವರ PA ಇವತ್ತು ಸಿಗುತ್ತಾರೆ, ನಾಳೆ ಸಿಗುತ್ತಾರೆ ಎನ್ನುತ್ತಿದ್ದರು. ಇನ್ನು ಜಿ ಕನ್ನಡ ವಾಹಿನಿ ಅವರು ನಮ್ಮ ಹೆಸರಿನಲ್ಲಿ ಹಣ ಠೇವಣಿ ಇಟ್ಟಿದ್ದಾರೆ. ನಮ್ಮ ಇಬ್ಬರ ಹೆಸರಿನಲ್ಲಿ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ನಾನು ಸತ್ತರೆ ನಮ್ಮ ಅಕ್ಕನಿಗೆ, ನಮ್ಮ ಅಕ್ಕ ಸತ್ತರೆ ನನಗೆ ಎನ್ನುವಂತ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಆದರೆ ಹಣ ಈಗ ಬರುವುದಿಲ್ಲ, ಮುಂದಿನ ವರ್ಷ 2026ಕ್ಕೆ ಬರುತ್ತದೆ. ಅಲ್ಲಿಯವರೆಗೆ ನಮ್ಮ ಜೀವನ ನಡೆಯಬೇಕಲ್ವಾ ಎಂದು ಸಹಾಯಕ್ಕಾಗಿ ರತ್ನಮ್ಮ ಮನವಿ ಮಾಡಿದ್ದಾರೆ. ವಿಶಿಷ್ಟ ಗಾಯನದ ಮೂಲಕ ಸರಿಗಮಪ ಕಾರ್ಯಕ್ರಮದಲ್ಲಿ ಜನಪ್ರಿಯತೆ ಗಳಿಸಿದ್ದ ಮಂಜಮ್ಮ ಇತ್ತೀಚೆಗೆ ಮೃತಪಟ್ಟಿದ್ದಾರೆ. ಮಂಜಮ್ಮ ಅವರಿಗೆ ಅನಾರೋಗ್ಯ ಹೆಚ್ಚಾಗಿದ್ದು ಕುಟುಂಬಸ್ಥರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು. ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಮಂಜಮ್ಮ ಬೆಂಗಳೂರಿನ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದರು. ಇತ್ತೀಚೆಗೆ ಮೃತಪಟ್ಟ ಸರಿಗಮಪ ಖ್ಯಾತಿಯ ಮಂಜಮ್ಮ ಅವರಿಗೆ ಏನಾಗಿತ್ತು ಎನ್ನುವುದರ ಬಗ್ಗೆ ಅವರ ಸಹೋದರಿ ರತ್ನಮ್ಮ SSTV ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ಮಂಜಮ್ಮಗೆ ಹುಟ್ಟಿನಾಗಿನಿಂದಲೂ ಕಿಡ್ನಿ ಹಾಗೂ ಹೃದಯ ಸಮಸ್ಯೆ ಇತ್ತು. ತುಂಬಾ ನರಳಾಡುತ್ತಿದ್ರು. ನಾವು ಎಲ್ಲಾ ಆಸ್ಪತ್ರೆಗೆ ತೋರಿಸಿದ್ದೆವು, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ 1 ವಾರ ಆಸ್ಪತ್ರೆಯಲ್ಲೇ ಕಳೆದೆವು. ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಎಲ್ಲಾ ಮಾಡಿಸಿದೆವು. ಆಸ್ಪತ್ರೆಯ ಖರ್ಚಿಗೆ ಯಾರೂ ನೆರವಾಗಲಿಲ್ಲ. ನಾವೇ ನೋಡಿಕೊಂಡೆವು. ಸಹಾಯಕ್ಕಾಗಿ ಯಾರನ್ನಾದರೂ ಸಂಪರ್ಕಿಸೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಯಾರೂ ಸಿಗಲಿಲ್ಲ. ಹೊರಗಡೆ ಜನರಿಗೆ ಯಾರಿಗೂ ನಮ್ಮ ಕಷ್ಟ ಗೊತ್ತಿಲ್ಲ. ದೇವಸ್ಥಾನದ ಬಳಿ ಹಾಡು ಹೇಳಲು ಹೋದಾಗ ಕೇಳ್ತಾರೆ, ನಿಮ್ಮ ಅಕ್ಕ ಎಲ್ಲಿ ಅಂತ. ಆಗ ಈ ರೀತಿ ಅವಳ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದರೆ ಅವರ ಕೈಲಾದಷ್ಟು ಸಹಾಯ ಮಾಡುತ್ತಾರೆ ಎಂದಿದ್ದಾರೆ. ಇನ್ನು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಅನೇಕರು ಮಂಜಮ್ಮ ಹಾಗೂ ರತ್ನಮ್ಮಗೆ ಸಹಾಯ ಮಾಡುವ ಭರವಸೆ ನೀಡಿದ್ರು. ಹೀಗಾಗಿ ಕಾರ್ಯಕ್ರಮದಿಂದ ಏನಾದರೂ ಸಹಾಯವಾಗಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರತ್ನಮ್ಮ, ಸರಿಗಮಪ
ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರ ಅರ್ಜುನ್ ಜನ್ಯಾ ಸರ್ ಮನೆಗೆ ದಿನಸಿ ವಸ್ತುಗಳನ್ನು ಕೊಡುತ್ತಿದ್ದಾರೆ. ಅರ್ಜುನ್ ಜನ್ಯಾ ಅವರು ಪ್ರತಿ ತಿಂಗಳು ದಿನಸಿ ಕೊಡ್ತಾರೆ. ಮಂಜಮ್ಮ ಅವರ ಆಸ್ಪತ್ರೆಗೆ ಸಹಾಯ ಆಗಲಿ ಅಂತ ಅವರನ್ನ ಕೂಡ ಸಂಪರ್ಕ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಅವರ ಪಿಎ ಇವತ್ತು ಸಿಗುತ್ತಾರೆ, ನಾಳೆ ಸಿಗುತ್ತಾರೆ ಎನ್ನುತ್ತಿದ್ದರು. ಇನ್ನು ಜಿ ಕನ್ನಡ ವಾಹಿನಿ ಅವರು ನಮ್ಮ ಹೆಸರಿನಲ್ಲಿ ಹಣ ಠೇವಣಿ ಇಟ್ಟಿದ್ದಾರೆ. ನಮ್ಮ ಇಬ್ಬರ ಹೆಸರಿನಲ್ಲಿ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ನಾನು ಸತ್ತರೆ ನಮ್ಮ ಅಕ್ಕನಿಗೆ, ನಮ್ಮ ಅಕ್ಕ ಸತ್ತರೆ ನನಗೆ ಎನ್ನುವಂತ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಆದರೆ ಹಣ ಈಗ ಬರುವುದಿಲ್ಲ, ಮುಂದಿನ ವರ್ಷ 2026ಕ್ಕೆ ಬರುತ್ತದೆ. ಅಲ್ಲಿಯವರೆಗೆ ನಮ್ಮ ಜೀವನ ನಡೆಯಬೇಕಲ್ವಾ ಎಂದು ಸಹಾಯಕ್ಕಾಗಿ ರತ್ನಮ್ಮ ಮನವಿ ಮಾಡಿದ್ದಾರೆ.